ಆ, ಎಲ್ರಿಗೂ ನಮಸ್ಕಾರ. ಇವತ್ತು ಮುಖ್ಯವಾಗಿ ತುರ್ತಾಗಿ KRS ಪಕ್ಷದ ಮುಖ್ಯ ಪುಟದಲ್ಲಿ ಲೈವ್ ಬರ್ತಾ ಇರೋ ಉದ್ದೇಶ, ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಅರ್ಥಾತ್ ಕರ್ನಾಟಕ ಸರ್ಕಾರ ಅಂತ ನಾವೇನ್ ಹೇಳ್ತೀವಿ, ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದ ಜೊತೆ ಒಂದು ಆಟವನ್ನ ಆಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಮುಖ್ಯವಾಗಿ ಸರ್ಕಾರದ ಹುದ್ದೆಗಳಿಗೆ ಏನು ನೇಮಕಾತಿ ಮಾಡಬೇಕಾಗಿತ್ತು, ಒಟ್ಟು ರಾಜ್ಯದಲ್ಲಿ 2.87 ಲಕ್ಷ ಹುದ್ದೆಗಳು ಕಾಲ್ಫಾರ್ಮ್ ಆಗಿದೆ ಅಂತ ರಾಜ್ಯ ಸರ್ಕಾರನೇ 3 ವರ್ಷಗಳ ಹಿಂದೆ ಮಾಹಿತಿಯನ್ನ ನೀಡಿದೆ. ಅದಾದ್ಮೇಲೆ ಎಷ್ಟೋ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಏನು ರಿಟೈರ್ಮೆಂಟ್ ಆಗಿರೋರು ಅಥವಾ ಸ್ವಯಂ ನಿವೃತ್ತಿ ಹೊಂದಿರೋರು ಈ ರೀತಿ ನಾವು ತಗೊಂಡ್ರೆ ಆ ಹುದ್ದೆ 3 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ದಾಟುತ್ತೆ. ಆದ್ರೆ ಕಳೆದ 3 ವರ್ಷಗಳಲ್ಲಿ ಸರ್ಕಾರ ತುಂಬಿರೋದು ಕೇವಲ 5ರಿಂದ 10 ಸಾವಿರ ಹುದ್ದೆಗಳು. ಆದ್ರೆ ಈ ಒಂದು ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರತಿಯೊಂದು ಜಿಲ್ಲೆಗಳಿಂದ ಇಡೀ ರಾಜ್ಯದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿ ದಿವಸ ಮನೆ ಮಠವನ್ನ ಬಿಟ್ಟು ಯಾವುದೋ ಒಂದು ಲೈಬ್ರರಿಗಳಲ್ಲಿ 1 ವರ್ಷ 2 ವರ್ಷ ಇವತ್ತು ಏನ್ ನೋಟಿಫಿಕೇಶನ್ ಮಾಡ್ತಾರೆ, ನಾಳೆ ನೋಟಿಫಿಕೇಶನ್ ಮಾಡ್ತಾರೆ ಅಂತ ಜಾತಕ ಪಕ್ಷಿಗಳಾಗಿ ಕಾಯ್ಕೊಂಡು ಪ್ರಿಪರೇಷನ್ಸ್ ಮಾಡ್ಕೊಂಡು ಮನೆಗೂ ಹೋಗಕ್ಕಾಗ್ದರೆ ಅವರು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದೀವಿ ಅಂತ ತಮ್ಮ ಇಡೀ ಒಂದು ಜೀವನದ ಭವಿಷ್ಯವನ್ನೇ ಒಂದು ಕಳ್ಕೊಳ್ಳೋ ಸ್ಥಿತಿಯನ್ನ ತಲುಪಿದ್ದಾರೆ. ಈಗಾಗಲೇ ಅನೇಕ ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು, ಮುಖ್ಯವಾಗಿ ಅಕ್ಸಾ ಸಂಘಟನೆಯವರು, ಇನ್ನಿತರ ಎಲ್ಲಾ ಸಂಘಟನೆಗಳು ಒಂದು ದೊಡ್ಡ ಮಟ್ಟದ ಧ್ವನಿಯನ್ನ ಮಾಡ್ತಾ ಇದ್ದಾರೆ. ಅದನ್ನ ಹತ್ತಿಕ್ಕೋ ಅಂತ ಕೆಲಸವನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯದ ಪೊಲೀಸರ ಮುಖಾಂತರ ಅವರ ಮೇಲೆ ಸುಳ್ಳು ದೂರುಗಳನ್ನ ದಾಖಲಿಸುವುದು, ನೀವು ಈ ತರ ಪ್ರತಿಭಟನೆಗೆ ಅವಕಾಶವನ್ನ ನಿರಾಕರಿಸದಿರೋದು. ಪ್ರತಿಭಟನೆ ಸಂವಿಧಾನಿಕ ಹಕ್ಕು. ಯಾವುದೇ ಒಬ್ಬ ಭಾರತದ ಪ್ರಜೆ ತಾನು ಹೋರಾಟ ಮಾಡಕ್ಕೆ ಸಂವಿಧಾನದಲ್ಲಿ ಹಕ್ಕಿದೆ. ಈ ಸಂವಿಧಾನವನ್ನ ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನ ನಾವು ಸೇವ್ ಮಾಡೋರು ನಾವು ಒಬ್ರೇ ಅನ್ನೋರು, ಇಡೀ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಒಂದು ಕಡೆ ಅವ್ರಿಗೆ ಖಾಸಗಿಯಲ್ಲಿ ಒಳ್ಳೆ ಜಾಬ್ ಸಿಗ್ತಾ ಇಲ್ಲ, ಗೋರ್ಮೆಂಟ್ ಅಲ್ಲಿ ಇರೋ ನೋಟಿಫಿಕೇಶನ್ಸ್ ಗಳನ್ನ ತುಂಬ್ತಾ ಇಲ್ಲ. ಅವರು ಈಗ MA MBA ಇಂಜಿನಿಯರ್ಗಳು ಕೂಡ ಇವಾಗ ಪ್ರಸ್ತುತ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ರಾಜ್ಯದ ಪ್ರಸ್ತುತ ಪರಿಸ್ಥಿತಿ ಇದೆ. ಇದನ್ನ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಆ ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಚಿಂತೆನೇ ಇಲ್ಲ. ಅವರು ಮಾಡ್ತಾ ಇರೋ ಚಿಂತೆಗಳೇ ಬೇರೆ. ಯಾರು ಅಧಿಕಾರಕ್ಕೆ ಹೋಗ್ಬೇಕು, ಅಧಿಕಾರದಲ್ಲಿ ಇಳಿಬೇಕು, ಮಂತ್ರಿಗಳು ದೆಹಲಿಯಲ್ಲಿ ಪೆರೇಡ್ ಮಾಡ್ತಾ ಇದ್ದಾರೆ, ನಮಗೆ ಮಂತ್ರಿಗಿರಿ ಕೊಡ್ತಾರೆ ಅಂತ. ಈ ವಿಚಾರವಾಗಿ ವಿಧಾನ ಸಭೆಯಲ್ಲಿ ಮಾತಾಡೋ ಯಾವುದೇ ಒಬ್ರು ಜನಪ್ರತಿನಿಧಿಗಳು ಇಲ್ಲ. ಯಾಕಂದ್ರೆ ಬಿಜೆಪಿ ಅವ್ರು ಮಾತಾಡ್ತಾರೆ, ಬಿಜೆಪಿ ಅವರು ಕೆಲವು ವಿದ್ಯಾರ್ಥಿ ಸಂಘಟನೆಗಳನ್ನ ಯೂಸ್ ಮಾಡ್ಕೊಂತ ಇದ್ದಾರೆ. ಅದು ನಮ್ಗೆ ಮೇಲ್ಗೆ ಗೊತ್ತಾಗುತ್ತೆ. ಅವ್ರು ಹೋರಾಟ ಮಾಡ್ತಾ ಇದ್ದಾರೆ, ಇವ್ರು ಹೋಗಿ ಸಪೋರ್ಟ್ ಮಾಡೋದು, ಮತ್ತೊಂದು ಮಾಡೋದು ಮಾಡ್ತಾರೆ. ಅವರ ಒಂದು ಮುಖ್ಯವಾಗಿ ಬಿಜೆಪಿ ಸರ್ಕಾರದಲ್ಲಿ ಹುದ್ದೆಗೆ 1.5 ಕೋಟಿ 2 ಕೋಟಿ ಈ ರೀತಿ ಹುದ್ದೆಗಳಾಗಿ ಅನೇಕ ಜನರು ಇವಾಗ ಜೈಲಲ್ಲಿದ್ದಾರೆ. ಬಿಜೆಪಿ ಸರ್ಕಾರ ಆಗ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ಲಿ ವಿದ್ಯಾರ್ಥಿಗಳ ಪರ ನಿಲ್ಲೋದಿಲ್ಲ. ಈಗಾಗ್ಲೇ 56,000 ಹುದ್ದೆಗಳನ್ನ ಏನಿದು ಕಣ್ಣೋರ್ಸೋ ತಂತ್ರ ಅಷ್ಟೇ. ಯಾಕೆ ಧಾರವಾಡದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ರು, ಅದಕ್ಕೆ ಒಂದು ಪ್ರತ್ಯುತ್ತರವಾಗಿ 56,000 ಫಿಲ್ ಮಾಡ್ತೀವಿ. ಯಾವಾಗ ಮಾಡ್ತೀವಿ, ಎಷ್ಟು ಮಾಡ್ತೀವಿ ಅನ್ನೋದು ಯಾವುದೇ ಮಾಹಿತಿ ಇಲ್ದರೆ ಬರೀ ಹೀಗೆ ಒಂದು ಸುಳ್ಳು ನೆಪಗಳನ್ನ ಕೊಟ್ಕೊಂಡು ಯಾವುದೋ ಒಂದು ಮೀಸಲಾತಿ ಕೊಡಿ, ನಾವು ಮೀಸಲಾತಿ ಕೊಡಿ ಅಂತಾನೆ ಹೇಳ್ತಾ ಇರೋದು. ಮೀಸಲಾತಿ 6% ಇದೆ, ಅದನ್ನ ಬೇಕಾದ್ರೆ 94% ತಗೊಂಡು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ ಅದ್ರ ಪ್ರಕಾರ ಯಾವ ಮೀಸಲಾತಿ ಕೊಡ್ಬೇಕು, ಸಂಪೂರ್ಣ ಮೀಸಲಾತಿ ಎಲ್ಲರ ಹಕ್ಕು, ಅದನ್ನ ಮೀಸಲಾತಿ ಮಾಡಿ. ಅದಕ್ಕೋಸ್ಕರ ಈ ರೀತಿ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನವನ್ನ ಯಾಕೆ ಇಲ್ಲ ಅಂದ್ರೆ ಯಾವುದು ನಾವು ನೋಟಿಫಿಕೇಶನ್ಸೇ ಮಾಡಲ್ಲ, ಗೌರ್ಮೆಂಟ್ ನೋಟಿಫಿಕೇಶನ್ಸೇ ಮಾಡಲ್ಲ ಅಂತ ತಿಳಿಸ್ಬಿಡಿಬೇಕಾರೆ ಪಾಪ ಅವ್ರು ಯಾವ್ದೋ ಒಂದು ಜಾಬ್ಗಳನ್ನ ಮಾಡ್ಕೊಂಡು ಬೇರೆ ದಾರಿ ಹುಡುಕ್ತಾರೆ. ಈ ಕಡೆ ನೋಟಿಫಿಕೇಶನ್ಸ್ ಮಾಡ್ತೀವಿ ಅಂತೀರಾ, ಯಾವ ಡೇಟ್ ಅಂತ ಕೊಡೋದಿಲ್ಲ, ಒಂದು ಬ್ಲೂ ಪ್ರಿಂಟ್ ಇಲ್ಲ, ಒಂದು ಯಾವ ಡೇಟ್ಗೆ ಯಾವ ಎಕ್ಸಾಮ್ಸ್ ನಡೆಯುತ್ತೆ ಅನ್ನೋದು ಅವ್ರಿಗೆ ಮಾಹಿತಿ ಇಲ್ಲ. ಓದ್ಕೊಳ್ಳಿ 2 ವರ್ಷ 3 ವರ್ಷ ಅವರು ಏಜ್ ಬಂದು 20, 21, 25 ವರ್ಷದ ಹುಡುಗರು ಅವರ ಭವಿಷ್ಯದ ಜೊತೆ ಆಟ ಆಡಿದ್ರೆ ನಿಮ್ಗಂತೂ ನಿಜವಲ್ಲೂ ಅದು ಒಳ್ಳೇದಾಗೋದಿಲ್ಲ. ಸರ್ಕಾರ ಯುವಕರು ಅಷ್ಟೇ, ಕಾಂಗ್ರೆಸ್ ಬಿಟ್ರೆ ಬಿಜೆಪಿ ಬಿಟ್ರೆ ಕಾಂಗ್ರೆಸ್ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಈಗ ನಾನು ಅನೇಕ ವಿದ್ಯಾರ್ಥಿ ಸಂಘಟನೆಗಳನ್ನ ನೋಡ್ತಾ ಇದ್ದೀವಿ. ಈಗ ಅವರು ಬಿಜೆಪಿ ಸಪೋರ್ಟ್ ತಗೊಳಕ್ಕೆ ಅವರು
ಇದ್ ಮಾಡ್ತಾ ಇದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಏನ್ ಮಾಡಿತ್ತು, ಯಾವ್ದಾದ್ರು ಒಂದು ನೋಟಿಫಿಕೇಶನ್ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ತಿಳಿಸ್ಬಿಡಿ. ಅವ್ರು ಮುಂದೆ ಬಂದ್ರು ಇದೇ KPSC ಅಲ್ಲಿ ಅದೇ ಸದಸ್ಯರು ಇರ್ತಾರೆ, ಇನ್ನಿತರೆ ರಿಕ್ರೂಟ್ಮೆಂಟ್ ಏಜೆನ್ಸಿಗಳೆಲ್ಲ ಅದೇ ಇರುತ್ತೆ, ಅದೇ ಪ್ರೋಸೆಸ್ ನಡೆಯುತ್ತೆ. ಇಡೀ ಕರ್ನಾಟಕದಲ್ಲಿ ಒಂದು ಬದಲಾವಣೆ ತರಬೇಕು. ಬನ್ನಿ, ನೀವು ಇದೇ ಪಕ್ಷಕ್ಕೆ KRS ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ KRS ಪಕ್ಷಕ್ಕೆ ಸಪೋರ್ಟ್ ಮಾಡಿ. ಇಲ್ಲ ನೀವುಗಳೇ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA ಎಲೆಕ್ಷನ್ಗಳಿಗೆ ಕಂಟೆಸ್ಟ್ ಮಾಡಿ. ಒಂದು ಹೊಸ ರಾಜಕೀಯ ಕ್ರಾಂತಿಗೆ ನೀವು ಮುಂದಾಗಬೇಕು. ಇಲ್ಲ ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ, ಇವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಹೋರಾಟ ಒಂದು ಭಾಗ, ಹೋರಾಟ ಸಂಪೂರ್ಣ ಯಾವಾಗ ಆಗುತ್ತೆ ಅಂದ್ರೆ ರಾಜಕೀಯದಲ್ಲಿ ಒಳ್ಳೆಯವರು, ಜನರಿಗೆ ಏನ್ ತೊಂದರೆ ಆಗ್ತಿದೆ, ಯಾರು ಮಾತಾಡ್ತಾ ಇದ್ದಾರೆ. ಇವಾಗ 224 ಶಾಸಕರಲ್ಲಿ ಬಿಜೆಪಿ ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ದಿನನಿತ್ಯ ನಿಮ್ಮ ಕಷ್ಟಗಳನ್ನ ಮಾತಾಡ್ತಾ ಇದ್ದಾರಾ? ಇಲ್ಲ. ಇದು ನೀವು ಅಕ್ಕಪಕ್ಕ ದೇಶಗಳನ್ನ ನೋಡಿದೀರಾ ಯಾವ ರೀತಿ ಕ್ರಾಂತಿ ಆಗ್ತಾ ಇದೆ ಅಂತ. ಕರ್ನಾಟಕದಲ್ಲಿ ಯುವಕರು, ನೀವು ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪ್ರಿಪೇರ್ ಆಗ್ತಾ ಇರೋರಂತೂ ಸಂವಿಧಾನ ಓದ್ಕೊಂಡಿರ್ತೀರಾ, ಇತಿಹಾಸ ನೋಡ್ಕೊಂಡಿರ್ತೀರಾ, ಸ್ವತಂತ್ರ ಹೋರಾಟಗಳು ಯಾವ ರೀತಿ ನಡೀತಾ ಇದೆ, ಭಗತ್ ಸಿಂಗ್ ಬಗ್ಗೆ ಓದಿರ್ತೀರಾ, ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಓದಿರ್ತೀರಾ. ಈ ಸಂವಿಧಾನವನ್ನ ಇಷ್ಟು ಕಷ್ಟಪಟ್ಟು ಕಟ್ಟಬೇಕಾದ್ರೆ ಅಂಬೇಡ್ಕರ್ ಅವರು ಎಷ್ಟು ಕಷ್ಟಪಟ್ಟಿದ್ರು, ಎಷ್ಟು ವ್ಯವಸ್ಥಿತವಾಗಿ ಅವ್ರಿಗೆ ವಿರೋಧಗಳು ಎದುರಾದ್ವು, ಇಷ್ಟನ್ನೆಲ್ಲ ನೀವು ಓದ್ಕೊಂಡಿರ್ತೀರಾ. ಆಗೂನು ಈಗ ಬೈ ಎಲೆಕ್ಷನ್ಸ್ ನಡೆದಿದೆ, ಏನ್ ಬಾಗಲಕೋಟೆ ಆಗಿರ್ಬೋದು, ನಮ್ಮ ಇದ್ರಲ್ಲಿ ದಾವಣಗೆರೆ ಆಗಿರ್ಬೋದು. ಈ ವಿದ್ಯಾರ್ಥಿ ಸಮೂಹ, ಯುವ ಸಮೂಹ ಏನ್ ಹೇಳ್ತು, ಯಾರು ಒಟ್ಟು ಧ್ವನಿಯಾಗಿ ನಾವು ಈ ರೀತಿ ಅನ್ಯಾಯ ಆಗಿದೆ, ನಾವು ಯಾರು ವೋಟ್ ಮಾಡೋದಿಲ್ಲ ಅನ್ನೋ ಒಂದು ತೀರ್ಮಾನಕಾರರು ಯಾರು ಬರ್ಲಿಲ್ಲ. ಇಂಥ ಪಕ್ಷಗಳಿಗೆ ನಾವು ಇದ್ ಮಾಡೋದಿಲ್ಲ, ನೋಟಾಗಿ ಮಾಡ್ತೀವಿ, ಇಲ್ಲ ಹೊಸ ಅಭ್ಯರ್ಥಿಗಳಿಗೆ ಮಾಡ್ತೀವಿ. ಈ ರೀತಿ ನೀವು ರಾಜಕೀಯ ಕ್ರಾಂತಿಯಾಗಿ ಮಾಡಿಲ್ಲ ಅಂದ್ರೆ ಇವಾಗ 2,87,000 ಹುದ್ದೆಗಳು ಕಾಲ್ಫಾರ್ಮ್ ಆಗಿರೋದು, ಒಟ್ಟು ಹುದ್ದೆಗಳ ಖಾಲಿ ಇರೋದು. ಅದರಲ್ಲಿ 1-1.5 ಲಕ್ಷ ಹುದ್ದೆಗಳು ನಾವೇನ್ ಹೇಳ್ತೀವಿ ಟೆಂಪ್ರವರಿ ಜಾಬ್ಸ್ ಗಳಿಗೆ ತಗೊಂಡಿದ್ದಾರೆ. ಅವ್ರನ್ನ ಯಾವಾಗ ಬೇಕಾದ್ರೂ ಅವ್ರನ್ನ ರಿಮೂವ್ ಮಾಡಬಹುದು. ಇದು ಸರ್ಕಾರ, KRS ಪಕ್ಷ ಅತ್ಯಂತ ಗಂಭೀರವಾಗಿ ಇದನ್ನ ನಾಳೆ ಕಳೆದ ತಿಂಗಳೇ ಪ್ರತಿಯೊಬ್ಬರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ನೀಡಿದ್ದೀವಿ. ಸರ್ಕಾರ ಅದಕ್ಕೆ ಯಾವುದೇ ಒಂದು ಸ್ಪಂದನೆ ಕೊಟ್ಟಿಲ್ಲ. ಇದನ್ನ ಮುಂದಿನ ಹಂತಕ್ಕೆ KRS ಪಕ್ಷ ಈ ಹೋರಾಟವನ್ನ ತೆಗೆದುಕೊಂಡು ಹೋಗ್ತದೆ. ಪ್ರತಿಯೊಬ್ರು ರಾಜ್ಯದಲ್ಲಿರುವ ಎಲ್ಲಾ ಯುವಕರು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇರೋರು, ಅವರ ಕುಟುಂಬದವರು KRS ಪಕ್ಷದ ಜೊತೆಗೆ ಬನ್ನಿ. ಈ ಹೋರಾಟಗಳನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಇದೊಂದು ವ್ಯವಸ್ಥಿತವಾಗಿ, ಯಾಕಂದ್ರೆ ಇದು ಗೌರ್ಮೆಂಟ್ ಜಾಬ್ಸ್ ರಿಲೇಟೆಡ್ ಅಂತಲ್ಲ, ಗೌರ್ಮೆಂಟ್ ಜಾಬ್ಸ್ ಆಗ್ಲಿ, ಪ್ರೈವೇಟ್ ಜಾಬ್ಸ್ ಆಗ್ಲಿ, ಆಮೇಲೆ ಶಿಕ್ಷಣ ನೀತಿಯಲ್ಲೇನೆ ಸ್ಕಿಲ್ಸ್ ರಿಲೇಟೆಡ್, ಆಮೇಲೆ ಯಾವುದೇ ಕೈಗಾರಿಕೆಗಳು ಸ್ಥಾಪನೆ ಆಗ್ತಾ ಇಲ್ಲ, ಯಾವುದೇ ಒಂದು ಯೋಜನೆಗಳು ಸ್ಥಾಪನೆ ಆಗ್ತಾ ಇಲ್ಲ. ಯುವಕರಿಗೆ ಒಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಜಾಬ್ಸ್ ಕ್ರಿಯೇಟ್ ಮಾಡಕ್ಕೆ ಅನೇಕ ಸುದ್ದಿಗಳನ್ನ ಓದ್ತಾ ಇದೀವಿ. ಬೆಂಗಳೂರಿಗೆ ಬರ್ಬೇಕಾಗಿರೋದು ಅನೇಕ ಕಂಪನಿಗಳು ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ. ಇದು ಯಾಕೆ? ಇದರಿಂದ ಎಷ್ಟು ಯುವಕರಿಗೆ ಜಾಬ್ ಲಾಸ್ ಆಗ್ತಾ ಇದೆ? ಇದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ಆಲೋಚನೆ ಮಾಡಬೇಕು. ಒಂದು ಹೊಸ ರಾಜಕೀಯ ಕ್ರಾಂತಿಗೆ ನೀವು ಮುಂದಾಗಬೇಕು. ತಾವುಗಳೇ ನಿಂತ್ಕೊಳ್ಳಿ. ಗ್ರಾಮ ಪಂಚಾಯತಿಗೆ ನಿಲ್ಲಿ, ಜಿಲ್ಲಾ ಪಂಚಾಯತಿಗೆ ನಿಲ್ಲಿ, MLA ಎಲೆಕ್ಷನ್ಸ್ ಗಳಿಗೆ ನಿಲ್ಲಿ. KRS ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, KRS ಪಕ್ಷಕ್ಕೂ ಸಪೋರ್ಟ್ ಮಾಡಿ. ಅದು ಬಿಟ್ಟು ಬಿಜೆಪಿ ಬಿಟ್ರೆ ಬಿಜೆಪಿಗೆ ಜೈ, ಕಾಂಗ್ರೆಸ್ಗೆ ಜೈ, JDS ಗೆ ಜೈ ಅಂತ ಹೋದ್ರೆ ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ, ಮುಂದಿನ ತಲೆಮಾರು ಎಲ್ರಿಗೂ ಕೇವಲ ನಿಮ್ಮ ಮಕ್ಕಳು ಏನ್ ಮಾಡ್ಬೇಕು, ಡಿಗ್ರಿ ಮಾಡ್ಕೋಬೇಕು, ಸ್ವಿಗ್ಗಿ ಝೊಮ್ಯಾಟೊ ಓಡಿಸ್ಕೊಂಡು ಇರಬೇಕು. ಈ ರೀತಿಯ ಪರಿಸ್ಥಿತಿಗೆ ತಳ್ಳುತ್ತಾರೆ. ದಯವಿಟ್ಟು ಇದನ್ನ ಗಮನ ಹರಿಸಬೇಕು. KRS ಪಕ್ಷ ಆಗ್ರಹ ಮಾಡ್ತಾ ಇದೆ, ಕೂಡಲೇ ನೇಮಕಾತಿ ಪ್ರಕ್ರಿಯೆಯನ್ನ ಆರಂಭಿಸಬೇಕು. ಈ 2 ವರ್ಷಗಳಲ್ಲಿ 2,87,000 ಹುದ್ದೆಗಳು ಕಾಲ್ಫಾರ್ಮ್ ಆಗ್ಲೇಬೇಕು. ಇದನ್ನ ನಿರಂತರವಾಗಿ ನಾವು ಹೋರಾಟ, ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಗಳು ಮಾಡ್ತೀವಿ, ರಾಜ್ಯ ಮಟ್ಟದಲ್ಲಿ ಹೋರಾಟಗಳು ಮಾಡ್ತೀವಿ. ಇಡೀ ವಿದ್ಯಾರ್ಥಿ ಸಮೂಹ KRS ಪಕ್ಷದೊಂದಿಗೆ ಕೈ ಜೋಡಿಸ್ಬೇಕು, ಕೈ ಜೋಡಿಸುತ್ತೆ. ಅವ್ರಿಗೂ ಸಾಕಾಗಿದೆ, ನಿಮ್ಮ ನಾಟಕಗಳನ್ನೆಲ್ಲ ನೋಡಿ 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 ಸಾಕಾಗಿದೆ. ಎಲ್ಲದಕ್ಕೂ ಒಂದು ಹಂತ ಇದೆ. ಕಾಂಗ್ರೆಸ್ ಹೋದ್ರೆ ಬಿಜೆಪಿ ಹೋದ್ರೆ ಕಾಂಗ್ರೆಸ್, ಇವಾಗ JDS ಅನ್ಕೊಂಡು. JDS ಅವ್ರು ಯಾರು ಒಬ್ರು ಧ್ವನಿ ಎತ್ತಿದ್ದಾರೆ? ಯುವ ನಾಯಕ ಅಂತ ಒಬ್ರು ಪಕ್ಷದಲ್ಲಿ ಬಿಂಬಿಸ್ಕೊಂತ ಇರೋರು ಯಾರು ವಾಯ್ಸ್ ಮಾಡಿದ್ದಾರೆ? ಕಾಂಗ್ರೆಸ್ ನಲ್ಲಿರೋ ಯುವ ನಾಯಕರಂತೂ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಅವ್ರಿಗೆ. ಏನು ಜಾಬ್ ವೇಕೆನ್ಸೀಸ್ ಗಳು ಹೆಂಗ್ ಮಾಡ್ತಾರೆ, ಯಾವ ಇದ್ ನಡೆಯುತ್ತೆ, ಅವರು ಬೇಕಾಗಿರೋದೇ ಬೇರೆ ರೀತಿಯ ವಿಚಾರಗಳು. ಇನ್ನ ಬಿಜೆಪಿ ಅವರಂತೂ ಕೇಳಲೇಬೇಡಿ. ಅವ್ರು ಯಾವುದೋ ಒಂದು ಜಾತಿ ರಾಜಕಾರಣ, ಕೋಮು ರಾಜಕಾರಣ ಅಂತ ಮಾಡ್ಕೊಂಡು ಇದ್ ಮಾಡ್ತಾ ಇರ್ತಾರೆ. ಅಭಿವೃದ್ಧಿ, ಜನರಿಗೆ ಉದ್ಯೋಗ, ಲಕ್ಷಾಂತರ ಜನ ವಿದ್ಯಾರ್ಥಿಗಳು
ಏನ್ ಕಷ್ಟ ಪಡ್ತಾ ಇದ್ದಾರೆ ಅವ್ರಿಗೆ ಉತ್ತರದಾಯಿತ್ವವಾಗಿ KRS ಪಕ್ಷ ಕಳೆದ ತಿಂಗಳು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಪತ್ರವನ್ನ ಕೊಟ್ಟಿದೆ. ಈ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಕೈಗೊಳ್ಳುತ್ತೆ. ಅದಕ್ಕೆ ವಿದ್ಯಾರ್ಥಿಗಳೆಲ್ಲ ಕೈ ಜೋಡಿಸ್ಬೇಕು. ಅನೇಕ ವಿದ್ಯಾರ್ಥಿಗಳೇ ನಮಗೆ ಕಾಲ್ ಮಾಡಿ, ಸರ್ ನಮ್ಮ ಧ್ವನಿಯಾಗಿ ನಿಲ್ಲಿ ಅಂತ ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ನಾವು ಮಾಡ್ತಾ ಇರೋ ಕೆಲಸಗಳನ್ನ ಮೀಡಿಯಾದವರು ನಮ್ಗೆ ಸಪೋರ್ಟ್ ಮಾಡಲ್ಲ. ಅವ್ರು ಯಾರೋ ಮನೆ ಮುಂದೆ ಅವ್ರ ಮನೆಯಿಂದ ಇವ್ರ ಮನೆಗೆ ಹೋದ್ರು ಅನ್ನೋದನ್ನ ದೊಡ್ಡ ಸದ್ದೆ ಮಾಡ್ತಾ ಇದ್ದಾರೆ. ಓಕೆ, ವಿದ್ಯಾರ್ಥಿಗಳು ಕೂಡ ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. KRS ಪಕ್ಷ ಮುಂದಿನ ದಿನಗಳಲ್ಲಿ ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ ದೊಡ್ಡ ಮಟ್ಟದ ಒಂದು ರಾಜ್ಯಾದ್ಯಂತ ಒಂದು ಹೋರಾಟವನ್ನ ಹಮ್ಮಿಕೊಳ್ಳುತ್ತೆ. ಅದಕ್ಕೆ ಎಲ್ಲರೂ KRS ಪಕ್ಷದ ಪದಾಧಿಕಾರಿಗಳಂತೂ ಪ್ರತಿನಿತ್ಯ ಹೋರಾಟಗಳು ಮಾಡ್ತಾನೆ ಇದ್ದಾರೆ. ನೀವು ಕೂಡ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಹೇಳಿ ಈ ಲೈವ್ ನ ಮುಗಿಸ್ತೀವಿ. ಧನ್ಯವಾದಗಳು.